ಕಾಡಿನ ರಾಣಿ ನವಿಲು. ಪಶ್ಚಿಮ ಘಟ್ಟಗಳ ಅಂಚಿನಲ್ಲೇ ಹರಡಿಕೊಂಡಿದ್ದ ಒಂದು ಸುಂದರ ಕಾಡಿತ್ತು. ಆ ಕಾಡಿನಲ್ಲಿ ಅನೇಕ ಹಕ್ಕಿಗಳು, ಮೃಗಗಳು ಮತ್ತು ಸಣ್ಣ ಪ್ರಾಣಿಗಳು ಸಂತೋಷದಿಂದ ವಾಸಿಸುತ್ತಿದ್ದರು. ಬೆಳಗಿನ ಸೂರ್ಯನ ಕಿರಣಗಳು ಎಲೆಗಳ ನಡುವೆ ಹರಿದು ಬಂದು ನೆಲದ ಮೇಲೆ ಬಂಗಾರದ ಹಾಸಿನಂತೆ ಹೊಳೆಯುತ್ತಿತ್ತು. ಆ ಕಾಡಿನ ವಿಶೇಷ ಅಲಂಕಾರವೇ ಒಂದು ಸುಂದರ ನವಿಲು. ಆ ನವಿಲಿನ ಹೆಸರು ಚಂದ್ರಕಲಾ. ಅವಳು ಕಾಡಿನ ಎಲ್ಲರಿಗೂ ಪ್ರೀತಿಪಾತ್ರಳಾಗಿದ್ದಳು. ಅವಳ ರೆಕ್ಕೆಗಳ ಬಣ್ಣ ನೀಲಿ, ಹಸಿರು, ಚಿನ್ನದ ಮಿಶ್ರಣದಂತೆ ಮಿನುಗುತ್ತಿತ್ತು. ಮಳೆಗಾಲ ಬಂದಾಗ ಅವಳು ತನ್ನ ರೆಕ್ಕೆಗಳನ್ನು ಚಾಚಿ ನೃತ್ಯ ಮಾಡಿದರೆ ಕಾಡಿನ ಎಲ್ಲರೂ ನಿಂತು ನೋಡುವಷ್ಟು ಅದ್ಭುತವಾಗಿರುತ್ತಿತ್ತು. ಆ ಕಾರಣದಿಂದಲೇ ಎಲ್ಲ ಪ್ರಾಣಿಗಳು ಅವಳನ್ನು ಕಾಡಿನ ರಾಣಿ ಎಂದು ಕರೆಯುತ್ತಿದ್ದರು. ಆದರೆ ಚಂದ್ರಕಲಾಳ ಮನಸ್ಸಿನಲ್ಲಿ ಒಂದು ಸಣ್ಣ ದುಃಖವಿತ್ತು. ಅವಳು ಇತರ ಹಕ್ಕಿಗಳಂತೆ ಎತ್ತರಕ್ಕೆ ಹಾರಲು ಸಾಧ್ಯವಿರಲಿಲ್ಲ. ಗಿಡುಗ ಆಕಾಶದಲ್ಲಿ ಹಾರುವುದನ್ನು ನೋಡಿದಾಗ ಅವಳ ಮನಸ್ಸು ಸ್ವಲ್ಪ ನೋವಾಗುತ್ತಿತ್ತು. ಒಂದು ದಿನ ಅವಳು ತನ್ನ ಸ್ನೇಹಿತ ಗಿಳಿಯ ಬಳಿ ತನ್ನ ಮನದ ಮಾತು ಹೇಳಿಕೊಂಡಳು. ನನಗೂ ಆಕಾಶದಲ್ಲಿ ದೂರದೂರಿಗೆ ಹಾರಲು ಬಂದಿದ್ರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎಂದು ಅವಳು ಹೇಳಿದಳು. ಗಿಳಿ ನಗುತ್ತಾ ಹೇಳಿತು, ಚಂದ್ರಕಲಾ, ನಿನ್ನಲ್ಲಿರುವ ಸೌಂದರ್ಯ ಮತ್ತು ಧೈರ್ಯ ಇತರ ಯಾರಲ್ಲೂ ಇಲ್ಲ. ದೇವರು ಪ್ರತಿಯೊಬ್ಬರಿಗೂ ವಿಭಿನ್ನವಾದ ವರ ಕೊಟ್ಟಿದ್ದಾನೆ. ಆ ಮಾತುಗಳು ಅವಳಿಗೆ ಸ್ವಲ್ಪ ಧೈರ್ಯ ನೀಡಿದವು. ಆದರೆ ಕೆಲವೇ ದಿನಗಳಲ್ಲಿ ಕಾಡಿನಲ್ಲಿ ಬರಬಂದಿತು. ಹೊಳೆಗಳು ಒಣಗಿದವು. ಪ್ರಾಣಿಗಳು ನೀರಿಗಾಗಿ ಕಾಡಿನ ಅಂಚಿನ ಕಡೆಗೆ ಹೋಗಲು ನಿರ್ಧರಿಸಿದವು. ಆದರೆ ಅಲ್ಲಿ ಬೇಟೆಗಾರರು ಬಲೆ ಹಾಕಿದ್ದರು. ಚಂದ್ರಕಲಾ ಅದನ್ನು ಗಮನಿಸಿದಳು. ಅವಳು ಎತ್ತರಕ್ಕೆ ಹಾರಲಾರಳಾದರೂ ಸ್ವಲ್ಪ ದೂರಕ್ಕೆ ಹಾರಿ ಎಚ್ಚರಿಕೆ ನೀಡಬಹುದು. ಅವಳು ತನ್ನ ರೆಕ್ಕೆಗಳನ್ನು ಜೋರಾಗಿ ಅಡ್ಡಾಡಿ ಜೋರಾಗಿ ಕೂಗತೊಡಗಿದಳು. ಅವಳ ಶಬ್ದ ಕೇಳಿ ಪ್ರಾಣಿಗಳು ಎಚ್ಚರಗೊಂಡವು. ಆದರೆ ಬೇಟೆಗಾರರು ಕೂಡ ಅವಳನ್ನು ಕಂಡು ಕಾಡಿನೊಳಗೆ ಬಂದರು. ಚಂದ್ರಕಲಾ ಅಪಾಯದಲ್ಲಿದ್ದಳು. ಆ ಸಮಯದಲ್ಲಿ ಅವಳು ತನ್ನ ಅದ್ಭುತ ರೆಕ್ಕೆಗಳನ್ನು ಚಾಚಿ ಮಳೆ ನೃತ್ಯದಂತೆ ಕುಣಿಯತೊಡಗಿದಳು. ಅವಳ ಸೌಂದರ್ಯಕ್ಕೆ ಮಾರುಹೋಗಿ ಬೇಟೆಗಾರರು ಕೆಲ ಕ್ಷಣ ನಿಂತು ನೋಡತೊಡಗಿದರು. ಆ ಅವಕಾಶವನ್ನು ಬಳಸಿಕೊಂಡು ಇತರ ಪ್ರಾಣಿಗಳು ಸುರಕ್ಷಿತವಾಗಿ ಬೇರೆ ದಾರಿಯಿಂದ ನೀರಿನ ಕಡೆಗೆ ಹೋಗಿಬಿಟ್ಟವು. ಆಕಾಶದಲ್ಲಿದ್ದ ಗಿಡುಗ ಕೂಡ ಕೆಳಗೆ ಬಂದು ಬಲೆಗಳನ್ನು ಕಿತ್ತೊಡೆದಿತು. ಇತರ ಹಕ್ಕಿಗಳು ಕೂಗಿ ಗದ್ದಲ ಮಾಡಿದರು. ಹೆದರಿದ ಬೇಟೆಗಾರರು ಓಡಿಹೋದರು. ಕಾಡು ಮತ್ತೆ ಸುರಕ್ಷಿತವಾಯಿತು. ಎಲ್ಲ ಪ್ರಾಣಿಗಳು ಚಂದ್ರಕಲಾಳ ಸುತ್ತ ಸೇರಿ ಅವಳ ಧೈರ್ಯವನ್ನು ಹೊಗಳಿದರು. ಗಿಡುಗ ಅವಳ ಬಳಿ ಬಂದು ಹೇಳಿತು, ನೀನು ಹಾರಲಾರೆಯೇ ಎಂದು ದುಃಖಪಟ್ಟೆ, ಆದರೆ ಇಂದು ನೀನೇ ನಮ್ಮನ್ನು ರಕ್ಷಿಸಿದ್ದೆ. ನಿನ್ನ ಸೌಂದರ್ಯವೇ ನಿನ್ನ ಶಕ್ತಿ. ಆ ಮಾತುಗಳನ್ನು ಕೇಳಿ ಚಂದ್ರಕಲಾಳ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ಅವಳು ಅರಿತುಕೊಂಡಳು, ಇತರರಂತೆ ಆಗಬೇಕೆಂಬ ಆಸೆಯಗಿಂತ ನಮ್ಮಲ್ಲಿರುವ ಗುಣವನ್ನು ಅರಿತು ಬಳಸುವುದು ಮುಖ್ಯ. ಕೆಲ ದಿನಗಳ ನಂತರ ಮಳೆ ಸುರಿಯತೊಡಗಿತು. ಮೊದಲ ಮಳೆಯ ಹನಿಗಳು ನೆಲಕ್ಕೆ ಬೀಳುತ್ತಿದ್ದಂತೆ ಚಂದ್ರಕಲಾ ತನ್ನ ರೆಕ್ಕೆಗಳನ್ನು ಚಾಚಿ ಆನಂದದಿಂದ ನೃತ್ಯ ಮಾಡತೊಡಗಿದಳು. ಈ ಬಾರಿ ಅವಳ ನೃತ್ಯದಲ್ಲಿ ದುಃಖವಿರಲಿಲ್ಲ, ಆತ್ಮವಿಶ್ವಾಸ ಮಾತ್ರ ಇತ್ತು. ಆ ದಿನದಿಂದ ಚಂದ್ರಕಲಾ ಕೇವಲ ಸೌಂದರ್ಯದ ಪ್ರತೀಕವಾಗಿರಲಿಲ್ಲ, ಧೈರ್ಯ ಮತ್ತು ಆತ್ಮಸ್ವೀಕಾರದ ಸಂಕೇತವಾಗಿದ್ದಳು. ಸಂದೇಶ: ನಾವು ನಮ್ಮಲ್ಲಿರುವ ವಿಶೇಷತೆಯನ್ನು ಗೌರವಿಸಿ ಅದನ್ನು ಒಳ್ಳೆಯ ಕಾರ್ಯಗಳಿಗೆ ಬಳಸಿದರೆ ನಾವು ನಿಜವಾದ ರಾಣಿಯಾಗಬಹುದು. ಕಿಂಗ್